ಫೈನಲಿ ಮಾರ್ವೆಲ್ ಇಷ್ಟು ದಿನಗಳು ವೇಟ್ ಮಾಡಿಸ್ಬಿಟ್ಟು ಅವೆಂಜರ್ಸ್ ಡೂಮ್ಸ್ಡೇ ನಲ್ಲಿ ನಮ್ಮ ಮೇನ್ 6 ಅವೆಂಜರ್ಸ್ ಗಳು ಯಾರಾಗ್ಲಿದ್ದಾರೆ ಎಂದು ರಿವೀಲ್ ಮಾಡಿದೆ. ನಾನ್ ಮಾತಾಡ್ತಾ ಇರೋದು ಥಂಡರ್ ಬೋಲ್ಟ್ಸ್ ಬಗ್ಗೆ ಅಲ್ಲ, ನಾನ್ ಮಾತಾಡ್ತಾ ಇರೋದು ನಮ್ಮ ಒರಿಜಿನಲ್ ಅವೆಂಜರ್ಸ್ ಗಳ ಬಗ್ಗೆ. ಈ ಹೆಸರುಗಳನ್ನ ಕೇಳಿದ ತಕ್ಷಣ ನಿಮ್ಮ ಹೃದಯ ಖುಷಿ ಆಗ್ಬಿಡುತ್ತೆ. ಸೊ ರೀಸೆಂಟ್ಲಿ ಡಿಸ್ನಿ ಕಡೆಯಿಂದ ಇಟಲಿನಲ್ಲಾದ ಇವೆಂಟ್ ನಲ್ಲಿ ಅವೆಂಜರ್ಸ್ ಡೂಮ್ಸ್ಡೇ ಕುರಿತು ಮಾತಾಡುವಾಗ ಆ ಚೇರ್ ಗಳ ಅನೌನ್ಸ್ಮೆಂಟ್ ವಿಡಿಯೋನಲ್ಲಿ 27 ಕ್ಯಾರೆಕ್ಟರ್ ಗಳನ್ನ ರಿವೀಲ್ ಮಾಡಿದ್ರಲ್ವಾ. ಆದ್ರೆ ಈಗ ಅವರನ್ನ ಪ್ರಾಪರ್ ಕ್ಯಾಟಗರೈಸ್ ಮಾಡಿ ಆ ಕ್ಯಾರೆಕ್ಟರ್ ಗಳು ಯಾವ ಯಾವ ಟೀಮ್ ನಲ್ಲಿ ಇರುತ್ತೆ ಅಂತ ತಿಳಿಸಿದ್ದಾರೆ. ಆಬ್ವಿಯಸ್ಲಿ ನಮ್ಮ RDJ ಅದರಲ್ಲಿ ವಿಲನೇ ಆಗಿರೋದು. ಅವ್ರನ್ನ ಬಿಟ್ರೆ ಫ್ಯಾಂಟಾಸ್ಟಿಕ್ ಫೋರ್, ವಕಾಂಡನ್ಸ್ ಮತ್ತೆ ಎಕ್ಸ್-ಮ್ಯಾನ್ ನಮಗೆ ಗೊತ್ತೇ ಇದೆ. ಆದ್ರೆ ನಮ್ಮಲ್ಲಿ ಮೇನ್ ಕನ್ಫ್ಯೂಷನ್ ಏನಂದ್ರೆ ನ್ಯೂ ಅವೆಂಜರ್ಸ್ ಅಂತ ಥಂಡರ್ ಬೋಲ್ಟ್ಸ್ ನ ಕರೀತಿದ್ದಾರೆ. ಆದ್ರೆ ಸ್ಯಾಮ್ ವಿಲ್ಸನ್ ನ ಟೀಮ್ ನಲ್ಲಿ ಯಾರಿದ್ದಾರೆ? ವೆಲ್, ನಮ್ಮ ಮೇನ್ 6 ಅವೆಂಜರ್ಸ್ ಗಳಲ್ಲಿ ಸ್ಯಾಮ್ ವಿಲ್ಸನ್ ನ ಕ್ಯಾಪ್ಟನ್ ಅಮೆರಿಕಾ ಮತ್ತೆ ಹೊಸ ಫ್ಯಾಲ್ಕನ್ ಇದ್ದಾರೆ. ಆದ್ರೆ ಇದಾದ್ಮೇಲೆ ಬರೋ 4 ಹೆಸರುಗಳನ್ನ ಕೇಳಿದ್ರೆ ನಿಮ್ಗೆ ಫುಲ್ ಕ್ರೇಜಿ ಅನ್ಸುತ್ತೆ. ಅದರಲ್ಲಿ ಫಸ್ಟ್ ಬಂದು ನಮ್ಮ ಸ್ಯಾಂಗ್ಚಿ, ಅದಾದ್ಮೇಲೆ ನಮ್ಮ ಆಂಟ್ ಮ್ಯಾನ್, ಇದಾದ್ಮೇಲೆ ಬರೋ 2 ಕ್ಯಾರೆಕ್ಟರ್ ಗಳನ್ನ ಫ್ಯಾನ್ಸ್ ಗಳು ತುಂಬಾ ದಿನಗಳಿಂದ ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ. ಅದರಲ್ಲಿ ಮೊದಲನೇ ಹೆಸರು ನಮ್ಮ ಗಾಡ್ ಆಫ್ ಥಂಡರ್ ಆದ ಥಾರ್. ಫೈನಲಿ ಆ ಹೆಸರನ್ನ ಕೇಳ್ಬಿಟ್ಟು ನನಗಂತೂ ತುಂಬಾನೇ ಖುಷಿ ಆಯ್ತು. ಅಷ್ಟೇ ಅಲ್ಲದೆ ಎರಡನೇ ಹೆಸರು ಬಂದು ಗಾಡ್ ಆಫ್ ಮಲ್ಟಿವರ್ಸ್ ಆದ ನಮ್ಮ ಲೋಕಿ. ನೀವು ಸರಿಯಾಗಿಯೇ ಕೇಳಿಸ್ಕೊಂಡಿದ್ದೀರಾ, ನಮ್ಮ ಲೋಕಿನ ಇಲ್ಲಿ ಅವೆಂಜರ್ಸ್ ರೂಪದಲ್ಲಿ ಪ್ರೆಸೆಂಟ್ ಮಾಡಲಾಗಿತ್ತು. ಇದ್ರ ಮೇಲೆ ಏನಾದ್ರೂ ಅವನು ಅವೆಂಜರ್ಸ್ ಗಳನ್ನ ಲೀಡ್ ಮಾಡ್ತಾ ಕಂಡ್ರೆ ಅದನ್ನ ನೋಡೋ ಮಜಾನೇ ಡಿಫ್ರೆಂಟ್ ಆಗಿರುತ್ತೆ. ಇದ್ಬಿಟ್ರೆ ನಿಮ್ಗೇನ್ ಅನ್ಸುತ್ತೆ ಈ ನ್ಯೂಸ್ ಬಗ್ಗೆ?